ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡಕ್ಕೆ 6 ವಿಕೆಟ್ಗಳ ಭರ್ಜರಿ ಗೆಲುವು. 8 ಬಾಲ್ ಇರುವಾಗಲೇ ಮುಂಬೈ ಇಂಡಿಯನ್ಸ್ ತಂಡ LSG ವಿರುದ್ಧ ಪಂದ್ಯವನ್ನ ಗೆದ್ದಿದೆ. ಬಳಿಕ ಫಾಸ್ಟ್ ಟೇಬಲ್ ನಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿದೆ ಸ್ನೇಹಿತರೆ. ಹಾಗೂ ಈ IPL ಸೀಸನ್ ನಿಂದ 3 ತಂಡಗಳು IPL ನಿಂದ ಹೊರಗುಳಿದಿವೆ. ಅಷ್ಟಕ್ಕೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದ ಬಳಿಕ ಫಾಸ್ಟ್ ಟೇಬಲ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ನಡೆದಂತ LSG ಹಾಗೂ MI ನಡುವಿನ ಪಂದ್ಯದಲ್ಲಿ ಮೊದಲು ಟಾಸ್ ಸೋತು ಬ್ಯಾಟ್ ಮಾಡಿದಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಆರಂಭದಲ್ಲೇ ಚೆನ್ನಾಗಿ ಕೂಡ ಆಡಿತ್ತು. 20 ಓವರ್ಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 228 ರನ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಮುಂಬೈ ಇಂಡಿಯನ್ಸ್ ತಂಡಕ್ಕೆ 229 ರನ್ಗಳ ಒಳ್ಳೆ ಟಾರ್ಗೆಟ್ ಅನ್ನು ಕೂಡ ನೀಡಿತ್ತು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರವಾಗಿ ಆರಂಭಿಕರಾಗಿ ಕಣಕ್ಕಿಳಿದಂತ ಮಿಚೆಲ್ ಮಾರ್ಷ್ 3 ಸಿಕ್ಸ್ ಹಾಗೂ 4 ಫೋರ್ಗಳೊಂದಿಗೆ ಕೇವಲ 25 ಬಾಲ್ಗಳಲ್ಲಿ 44 ರನ್ ಸಿಡಿಸುವ ಮೂಲಕ ಅದ್ದೂರಿ ಆಟ ಆಡಿದ್ರು. ಇತ್ತ ನಿಕೋಲಸ್ ಪೂರನ್ 8 ಸಿಕ್ಸ್ ಹಾಗೂ 1 ಫೋರ್ಗಳೊಂದಿಗೆ ಕೇವಲ 21 ಬಾಲ್ಗಳಲ್ಲಿ 63 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಸಖತ್ತಾಗಿ ಕೂಡ ಆಡ್ತಾರೆ ಮಿಚೆಲ್ ಮಾರ್ಷ್ ಹಾಗೂ ನಿಕೋಲಸ್ ಪೂರನ್ ಅವರು. ಇತ್ತ ಮಾಕರಂ 31 ರನ್ ಗಳಿಸುವ ಮೂಲಕ ನಾಟ್ ಔಟ್ ಆಗಿ ಕೂಡ ನಿಲ್ತಾರೆ. ಇತ್ತ ಹಿಮ್ಮತ್ ಸಿಂಗ್ ಅವರು 40 ರನ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಹಾಗೂ ನಾಟ್ ಔಟ್ ಆಗಿ ಕೂಡ ನಿಲ್ತಾರೆ. LSG ಪರವಾಗಿ ಮಿಚೆಲ್ ಮಾರ್ಷ್, ನಿಕೋಲಸ್ ಪೂರನ್, ಹಿಮ್ಮತ್ ಸಿಂಗ್ ಹಾಗೂ ಮಾಕರಂ ಅವರು ಸೂಪರ್ ಆಗಿ ಆಡ್ತಾರೆ. 20 ಓವರ್ಗಳಲ್ಲಿ LSG ತಂಡ 228 ರನ್ಗಳನ್ನು ಕಲೆ ಹಾಕಿಕೊಂಡು ಮುಂಬೈ ಇಂಡಿಯನ್ಸ್ ತಂಡಕ್ಕೆ 229 ರನ್ಗಳ ಟಾರ್ಗೆಟ್ ಆಗಿತ್ತು. 229 ರನ್ಗಳ ಟಾರ್ಗೆಟ್ ಅನ್ನ MI ತಂಡ 18.4 ಓವರ್ಗಳಲ್ಲಿ ಚೇಸ್ ಮಾಡಿ ಹಾಕಿದೆ. ಸಖತ್ತಾಗಿ ಕೂಡ ಆಡ್ತು. ರೋಹಿತ್ ಶರ್ಮಾ ಅವರು ಫಾರ್ಮ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಮ್ಯಾಚ್ ಆಡಿರಲಿಲ್ಲ, ಈ ಪಂದ್ಯ ಸಖತ್ತಾಗಿ ಕೂಡ ಆಡಿದ್ದಾರೆ. 7 ಸಿಕ್ಸ್ ಹಾಗೂ 6 ಫೋರ್ಗಳೊಂದಿಗೆ 44 ಬಾಲ್ಗಳಲ್ಲಿ 84 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಸಖತ್ತಾಗಿ ಕೂಡ ಆಡಿದ್ರು. ಇತ್ತ ರಿಕಾಲ್ಟನ್ ಕೂಡ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೀಡಿದ್ರು. 8 ಸಿಕ್ಸ್ ಹಾಗೂ 6 ಫೋರ್ಗಳೊಂದಿಗೆ 83 ರನ್ ಕೂಡ ಕಂಪ್ಲೀಟ್ ಮಾಡಿದ್ರು. ಮುಂಬೈ ಇಂಡಿಯನ್ಸ್ ತಂಡ 18.4 ಓವರ್ಗಳಲ್ಲೇ ಲಕ್ನೋ ಸೂಪರ್ ಜೈಂಟ್ಸ್ ಕೊಟ್ಟಂತ 228 ರನ್ಗಳ ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಹಾಕಿತ್ತು ಕೂಡ. ಬಳಿಕ IPL ನ ಟಾಪ್ 5 ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಪಾಯಿಂಟ್ಸ್ ಟೇಬಲ್ ನಲ್ಲಿ ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 9 ಪಂದ್ಯಗಳಲ್ಲಿ 6 ಪಂದ್ಯವನ್ನು ಕೂಡ ವಿನ್ ಆಗಿ ಪ್ಲಸ್ 0.85 ನೆಟ್ ರನ್ ರೇಟ್ ನೊಂದಿಗೆ 13 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಇದೆ. ಎರಡನೇ ಸ್ಥಾನದಲ್ಲಿ RCB ತಂಡ ಆಡಿದಂತ 9 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. ಪ್ಲಸ್ 1.42 ಸ್ಟ್ರೈಕ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ RCB ಇದೆ. RCB ಮುಂದಿನ ಪಂದ್ಯದಲ್ಲಿ ವಿನ್ ಆಯ್ತು ಅಂತ ಹೇಳಿದ್ರೆ ಪಂಜಾಬ್ ನ ಬೀಟ್ ಮಾಡುತ್ತೆ. ಮೊದಲ ಸ್ಥಾನಕ್ಕೆ RCB ತಂಡ ಬರುತ್ತೆ, ಪಂಜಾಬ್ ಎರಡನೇ ಸ್ಥಾನಕ್ಕೆ ಬರುತ್ತೆ. ಯಾಕಂದ್ರೆ ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಂಡಿದೆ. ಹ್ಯಾಟ್ರಿಕ್ 3 ಪಂದ್ಯಗಳನ್ನು ಕೂಡ ಪಂಜಾಬ್ ಕಿಂಗ್ಸ್ ತಂಡ ಸೋತಿದೆ ಕೂಡ. ಈ ಕಾರಣಕ್ಕೋಸ್ಕರ RCB ಅನ್ನ ಬೀಟ್ ಮಾಡಕ್ಕೆ ಆಗಲ್ಲ. ಮುಂದಿನ ಪಂದ್ಯ RCB ಗಿತ್ತು ಅಂತ ಹೇಳಿದ್ರೆ. ಇನ್ನು ಮೂರನೇ ಸ್ಥಾನದಲ್ಲಿ SRH ತಂಡ ಆಡಿದಂತ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. ಪ್ಲಸ್ 0.644 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ SRH ತಂಡ. ನಾಲ್ಕನೇ ಸ್ಥಾನದಲ್ಲಿ RR ತಂಡ ಆಡಿದಂತ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. 12 ಪಾಯಿಂಟ್ ಮಾಡಿಕೊಂಡು ನಾಲ್ಕನೇ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ. ಐದನೇ ಸ್ಥಾನದಲ್ಲಿ GT ತಂಡ 10 ಪಂದ್ಯಗಳಲ್ಲಿ 6 ಪಂದ್ಯನೂ ಕೂಡ ವಿನ್ ಆಗಿದೆ. ಮೈನಸ್ 0.147 ನೆಟ್ ರನ್ ರೇಟ್ ನೊಂದಿಗೆ 12 ಪಾಯಿಂಟ್ ಮಾಡಿಕೊಂಡು ಐದನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಇದೆ ಸ್ನೇಹಿತರೆ. ಈ IPL ನಿಂದ 3 ತಂಡಗಳು ಹೊರಗುಳಿದಿವೆ. LSG ತಂಡಕ್ಕೆ ಚಾನ್ಸ್ ಇತ್ತು ಈ ಪಂದ್ಯ ಗೆತ್ತು ಅಂತ ಹೇಳಿದ್ರೆ ಬರುವಂತ ಚಾನ್ಸಸ್ ಇತ್ತು. ಆದ್ರೆ ಈ ಪಂದ್ಯವನ್ನ LSG ತಂಡ ಸೋತಿದೆ. ಈ ಕಾರಣಕ್ಕೋಸ್ಕರ ಈ IPL ನಿಂದ LSG ತಂಡ ಹೊರಗೋಗಿದೆ ಕೂಡ. ಇತ್ತ MI ತಂಡನು ಕೂಡ IPL ನಿಂದ ಅಫಿಷಿಯಲಿ ಹೊರಗುಳಿದಿದೆ. KKR ತಂಡನು ಕೂಡ ಹೊರಗುಳಿದಿದೆ. ಇನ್ನು ಚಾನ್ಸ್ ಇರೋದು ಅಂತ ಹೇಳಿದ್ರೆ DC ತಂಡ, CSK, GT, RR, SRH, RCB ಹಾಗೂ PBKS ತಂಡಗಳು ಸಖತ್ತಾಗಿ ಕೂಡ ಆಡ್ತಿದ್ದೇವೆ. ಯಾರು ಟಾಪ್ ಗೆ ಬರ್ತಾರಂತ ಹೇಳೋದಕ್ಕಾಗೋದಿಲ್ಲ. ಇದು IPL ನ ಟಾಪ್ 5 ಪಾಯಿಂಟ್ಸ್ ಟೇಬಲ್ ಆಗಿತ್ತು. ನಿಮ್ಗೆ ಅನ್ಸ್ತಿದ್ರ ಬಗ್ಗೆ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.